ಇವಾಗ ಸೈನ್ಗಳು ಯಾವ್ಯಾವ್ದು ಉಪಯೋಗಿಸ್ಬೇಕು ಅಂತ ಕನ್ಫ್ಯೂಸ್ ಆಯ್ತದ. ಯಾವ ಥರ ಈ ಥರ ಲೆಕ್ಕ ಕೊಟ್ಟಿದ್ದಾಗ 3/4 + 2 = ಎಷ್ಟು ಅಂತ. ಆವಾಗ ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ತೀವಿ. ಪೆಮ್ಡಾಸ್ ರೂಲ್ ಅನ್ನೋದನ್ನ ಯಾಕೆ ಉಪಯೋಗಿಸ್ತೀವಿ ಅಂದರೆ, ಪೆಮ್ಡಾಸಲ್ಲಿ ಏನಂತ ಕೊಟ್ಟಿರ್ತಾರೆ, ಇದು ಯಾವುದು ಫಸ್ಟು ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇರ್ತದೆ, ಪ್ಯಾರಂಥೆಸಿಸ್ಸು, ಬ್ರ್ಯಾಕೆಟ್ಗಳಿಗೆ ಐ ವ್ಯಾಲ್ಯೂ ಇರ್ತದೆ. ನೆಕ್ಸ್ಟ್ ಎಕ್ಸ್ಪೊನೆಂಟ್ಗಳು 2 ಕ್ಯೂಬು, ಇಲ್ಲ ಸ್ಕ್ವೇರ್ ರೂಟು, ಈ ಥರದಕ್ಕೆ ಜಾಸ್ತಿ ವ್ಯಾಲ್ಯೂ ಇರ್ತದೆ. ನೆಕ್ಸ್ಟು ಗುಣಿಸೋದು ಮತ್ತು ಡಿವೈಡ್ ಮಾಡೋದು ಈಕ್ವಲ್ ವ್ಯಾಲ್ಯೂ ಇರ್ತದೆ. ಅದಾದಮೇಲೆ ಕೂಡೋದು ಕಳಿಯೋದಿರ್ತದೆ. ಯಾಕೆ ಈ ಥರ ವ್ಯಾಲ್ಯೂ ಆಯ್ತದೆ ಅಂದರೆ, ಫಸ್ಟು ಲೆಕ್ಕ ಹಾಕಬೇಕು ಯಾಕೆ ಈ ಥರ ಬರ್ತದೆ ಅಂತ. 2 ನಂಬರ್ಗಳು ಕೊಡ್ತೀವಿ, 3 + 4 + 5 + 7 ಅಂತ, +9 ಅಂತ. ಇವಾಗ ಎಷ್ಟಾಯ್ತದೆ? 3 + 4 7, 7 + 5 ಅಂದರೆ 12, 12 + 7 ಅಂದರೆ 19, 19 9 28. ಈ ಥರ ನಿಧಾನಕ್ಕೆ ಮೂವ್ ಆಗೋದಾಯ್ತದೆ. ಕಳಿಯೋದು ಅದೇ ಥರ, 29 - 5 ಅಂದರೆ 2 ಅಂತ, 29 - 5 ಅಂತ ಮಾಡಿದ್ರೆ 23 ಅಂತ ಆಯ್ತದೆ. ಈ ಥರ ನಿಧಾನಕ್ಕೆ ಟ್ರಾವೆಲ್ ಆಗಿರೋದ್ರಿಂದ, ನಿಧಾನಕ್ಕೆ ಜಾಸ್ತಿ ಕಡಿಮೆ ಆಗಿರೋದ್ರಿಂದ ಅದು ಲಾಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಗುಣಿಸೋದು ಭಾಗ ಮಾಡೋದು ಯಾಕೆ ಜಾಸ್ತಿ ಅಂದರೆ, ಇದನ್ನೇ ಗುಣಿಸಿದ್ರೆ ಎಷ್ಟಾಯ್ತದೆ? 3 × 4 × 5 × 7 × 9 ಅಂದರೆ 3 - 4 = 12, 12 × 5 = 60, 6 × 7 = 42, 0 420, 429 4200 - 420 3800, 3780. ಈ ಥರ ಇದು ಗುಣಿಸೋದಾದಾಗ ಏನಾಯ್ತದೆ, ಗುಣಿಸೋದು ತೀರಾ ಜಾಸ್ತಿ ಬೇಗ ಇದಾಗೋಯ್ತದೆ. 3ರಿಂದ 4ನ ಗುಣಿಸೋದು ಅಂದರೆ 3ನೇ 4 ಸತಿ ಕೂಡೋದು ಅಂತ ಲೆಕ್ಕ, 3 + 3 + 3 + 3 ಅಂತ. ಅದೇ ಥರ 12ನ 5 ಸತಿ ಗುಣಿಸೋದು ಅಂದರೆ 12ನ 5 ಸತಿ ಕೂಡೋದು ಅಂತ. ಈ ಥರ ಒಂದೊಂದು ಗುಣಿಸೋದು, ಒಂದೊಂದು ಬಾಗ್ಸೋದು ಅಂದರೆ ಜಾಸ್ತಿ ಮೇಲೆ ಇರೋದು ಜಾಸ್ತಿ ಕಡಿಮೆ ಆಗೋಗೋದು. ಇವಾಗ 8/2 ಅಂದಾಗ ಎಷ್ಟಾಯ್ತದೆ? 4 ಆಯ್ತದೆ. ಮತ್ತೆ /8 ಅಂತ ಮಾಡಿದ್ರೆ ಅರ್ಧ ಆಗಿರ್ತದೆ. ಮತ್ತೆ /10 ಅಂತ ಮಾಡಿದ್ರೆ 1/20 ಅಂತ ಆಯ್ತದೆ, 20ರಲ್ಲಿ 1 ಭಾಗ ಅಂತ. ಗುಣಿಸ್ದಾಗ ಯಾವ ಥರ ದೊಡ್ಡದು ಆಯ್ತಾ ಹೋಯ್ತದೆ, ಭಾಗ ಮಾಡಿದಾಗ ತೀರಾ ಚಿಕ್ಕದಾಯ್ತಾ ಹೋಯ್ತದೆ. ಈ ಕೂಡೋದು ಕಳಿಯೋದನ್ನ ಜಾಸ್ತಿ ಲೆವೆಲಲ್ಲಿ ಮಾಡಿದಾಗ ಗುಣಿಸೋದು ಭಾಗ ಮಾಡೋದಾಗ್ತದೆ. ಹಂಗಾಗಿ ಈ ಕೂಡೋದು ಕಳಿಯೋದಕ್ಕಿಂತ ಗುಣಿಸೋದು ಭಾಗ ಮಾಡೋದು, ಮಲ್ಟಿಪ್ಲೈ ಡಿವೈಡ್ ಮಾಡೋದು ಜಾಸ್ತಿ ಇಂಪಾರ್ಟೆನ್ಸ್ ಇರ್ತದೆ. ಅದೇ ಥರ ಎಕ್ಸ್ಪೊನೆಂಟ್ ಯಾಕೆ ಗುಣಿಸೋದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರ್ತದೆ ಅಂದರೆ, ಎಕ್ಸ್ಪೊನೆಂಟ್ ಅಂದರೆ ಬೇರೆದೇ ಥರ. 2 ಕ್ಯೂಬ್ ಅಂದರೆ ಏನಂತ ಲೆಕ್ಕ ಅಂದರೆ 2 × 2 × 2. ಗುಣಿಸೋದನ್ನ ಎಷ್ಟೋ ಸತಿ ಮಾಡಿದಾಗ ಎಕ್ಸ್ಪೊನೆಂಟ್ ಆಯ್ತದೆ. 2 2 4, 4 2 8 ಅಂತ. 5/5 ಅಂದರೆ ಎಷ್ಟಾಯ್ತದೆ? 5 × 5 × 5 × 5 × 5. 5ನ 5 ಸತಿ ಗುಣಿಸ್ಬೇಕಾಯ್ತದೆ. 5ನ 5 ಸತಿ ಗುಣಿಸೋದು ಅಂದರೆ 5 × 5 = 25, 125, 25 5 125 5 625, 625 5 605 3000, 25 5 125, 3125. ಈ ಥರ ಈ ಗುಣಿಸೋದಕ್ಕಿಂತ ಬೇಗ ಇದಾಯ್ತದೆ. 5ನ 5 ಸತಿ ಗುಣಿಸೋದು ಅಂದರೆ 5 5 5 ಆ ಥರ 5 ಸತಿ ಕೂಡಬೇಕು, 25 ಆಯ್ತದೆ. 25ನ ಮತ್ತೆ 5 ಸತಿ ಗುಣಿಸೋದು ಅಂದರೆ 25ನ 25 + 25 + 25 5 ಸತಿ ಕೂಡಬೇಕು. ಈ ಥರ 5 ಸತಿ ಕೂಡೋದು, ಅದನ್ನ 5 ಸತಿ ಕೂಡೋದು, ಎಷ್ಟೋ ಹೊತ್ತು ಮಾಡಬೇಕು. ಎಷ್ಟೋ ಈ ಸತಿ ಕೂಡೋದನ್ನ ಸೇರಿಸಿದ್ರೆ ಗುಣಿಸೋದಾಗಿರ್ತದೆ, ಅದನ್ನ ಎಷ್ಟೋ ಸತಿ ಸೇರಿಸಿದ್ರೆ ಎಕ್ಸ್ಪೊನೆಂಟ್ ಆಯ್ತದೆ. ಹಂಗಾಗಿ ಎಕ್ಸ್ಪೊನೆಂಟ್ ಅನ್ನೋದಕ್ಕೆ ಜಾಸ್ತಿ ವ್ಯಾಲ್ಯೂ ಇರ್ತದೆ, ಅದು ಹೈಯೆಸ್ಟ್ ಇಂಪಾರ್ಟೆನ್ಸ್ ಆಗಿರ್ತದೆ. ಅದೇ ಪ್ಯಾರಂಥೆಸಿಸ್ ಅಂದರೆ ಏನು? ಬ್ರ್ಯಾಕೆಟ್ಗೆ ಎಲ್ಲದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಕೊಟ್ಟಿರ್ತಾರೆ ಅಂದರೆ, ಬ್ರ್ಯಾಕೆಟ್ ಅಂದರೆ ಬೇಕಿರೋದು, ಅದು ಹೆಂಗಾದರೂ ಇರಲಿ ಆಪ್ರೇಷನ್ನು. ಬ್ರ್ಯಾಕೆಟ್ ಅಂದರೆ ನಮ್ಗದು ಫಸ್ಟ್ ಬೇಕು. ಫಸ್ಟು ಬ್ರ್ಯಾಕೆಟ್ ಕ್ಲಿಯರ್ ಆದಮೇಲೆ ಈ ಎಕ್ಸ್ಪೊನೆಂಟು ಹೈಯೆಸ್ಟ್ ವ್ಯಾಲ್ಯೂ, ಗುಣಿಸೋದು ಭಾಗ ಮಾಡೋದು ನೆಕ್ಸ್ಟ್ ಕಡಿಮೆ ವ್ಯಾಲ್ಯೂ, ಮಲ್ಟಿಪ್ಲೈಯಿಂಗ್ ಡಿವೈಡು, ಆ್ಯಡಿಂಗ್ ಸಬ್ಟ್ರಾಕ್ಟಿಂಗ್ ಅಂದರೆ ಕೂಡೋದು ಕಳಿಯೋದು ಅದಕ್ಕಿಂತ ಕಡಿಮೆ ವ್ಯಾಲ್ಯೂ ಆಗಿರ್ತದೆ. ಅದಕ್ಕೆ ಈ ಪೆಮ್ಡಾಸ್ ರೂಲ್ ಉಳಿದಿರ್ತದೆ. ಇವಾಗ ಇದನ್ನು ಮಾಡ್ಬೋದು ಸಿಂಪಲ್ಲಾಗಿ, 3/4 + 2. ಫಸ್ಟ್ ಈ ಭಾಗ ಮಾಡಬೇಕು. 3/4 ಅಂದರೆ 3/4 + 2. ಈ 2 4 ಮೇಲೆ ಬಂದಾಗ 8 ಆಯ್ತದೆ. ಇದನ್ನು ಫ್ರ್ಯಾಕ್ಷನ್ಗಳದ್ದು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. 4 2 8. ಹಂಗಾಗಿ 3 + 8 ಇದೆಷ್ಟು? 11/4 ಅಂತ ಆಗಿರ್ತದೆ. ಅದೇ ಥರ ಇನ್ನೊಂದು ಲೆಕ್ಕ ಮಾಡಿದ್ರೆ 2 × 3/5 - 2 ಸ್ಕ್ವೇರ್ ಅಂತ ಕೊಟ್ಟಿರ್ತಾರೆ, ಇದೆಷ್ಟು ಅಂತ. ಫಸ್ಟ್ ಯಾವುದು ಇದು ಮಾಡಬೇಕು? ಇಲ್ಲಿ ಪೆಮ್ಡಾಸ್ ರೂಲ್ ನೋಡಬೇಕು. ಬ್ರ್ಯಾಕೆಟ್ ಆಯಿತಾ? ಬ್ರ್ಯಾಕೆಟ್ ಯಾವುದೂ ಇಲ್ಲ ಇದರಲ್ಲಿ.
ನೆಕ್ಸ್ಟ್ ಎಕ್ಸ್ಪೊನೆಂಟ್ಗಳಾಯ್ತಾ ಅಂದರೆ ಇಲ್ಲೊಂದು ಎಕ್ಸ್ಪೊನೆಂಟ್ ಆಯ್ತು. ಇದನ್ನು ಫಸ್ಟು ಕ್ಲಿಯರ್ ಮಾಡಿಬಿಡ್ಬೇಕು. ಯಾವ ಥರ ಕ್ಲಿಯರ್ ಮಾಡೋದು ಅಂದ್ರೆ 2 ಸ್ಕ್ವೇರ್ ಅಂದ್ರೆ 2 4 ಅಂತ ಆಯ್ತದ. ಅಲ್ಲಿಗೆ ಇದು 2 ಟೈಮ್ಸ್ ಆಫ್ 3 ಡಿವೈಡೆಡ್ ಬೈ 5 ಮೈನಸ್ 4 ಆಯ್ತದ. ಇನ್ನು ಎಕ್ಸ್ಪೊನೆಂಟು ಇಲ್ಲ, ಬ್ರ್ಯಾಕೆಟು ಇಲ್ಲ. ಇವಾಗ ಗುಣಿಸೋದು, ಭಾಗ ಮಾಡೋದು, ಕೂಡೋದು, ಕಳಿಯೋದು ನೋಡಬೇಕು. ಇಲ್ಲಿ ಗುಣಿಸೋದು ಐತೆ, ಭಾಗ ಮಾಡೋದು ಐತೆ. 2 ಇದ್ದಾಗ ಏನು ಮಾಡ್ಬೇಕು, ಎಡಗಡೆಯಿಂದ ಬಲಗಡೆ ಮಾಡ್ತಾ ಬರಬೇಕು. 2 3 ಎಷ್ಟು ಆಯ್ತದ, 6 ಆಯ್ತದ. ಅದನ್ನು ಫಸ್ಟ್ ಮಾಡಿಬಿಟ್ಟು 6 ಡಿವೈಡೆಡ್ ಬೈ 4 5 ಮೈನಸ್ 4. 5 ಡಿವೈಡೆಡ್ ಬೈ 3 ಅಂದರೆ 6 ಬೈ 5 ಮೈನಸ್ 4 ಅಂತ ಆಯ್ತದ. ಇದನ್ನು ಮಾಡಬೇಕು ಅಂದರೆ 4 5 ಮೇಲೆ ಬಂದಾಗ 5 4 20 ಅಂತ ಆಯ್ತದ. 6 ಮೈನಸ್ 20 ಅಂತ. 20ನ 6 ಮೈನಸ್ 20 ಅಂದರೆ ಮೈನಸ್ ದೊಡ್ಡದಾಗಿರೋದ್ರಿಂದ ಏನು ಮಾಡಬೇಕು, 20ರಿಂದ 6 ಕಳಿಬೇಕು. 20 ಮೈನಸ್ 6 14. ಅದರಲ್ಲಿ ದೊಡ್ಡದ್ರ ಸಿಂಬಲ್ ಮೈನಸ್ 14 ಬೈ 5. ಇದನ್ನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಮೈನಸ್ಸು ಪ್ಲಸ್ಸು ಕೂಡೋದು ಕಳಿಯೋದಾಗ ಏನು ಮಾಡೋದು, ಗುಣಿಸುವಾಗ ಏನು ಮಾಡೋದು ಅಂತ. ಇವಾಗ ಇನ್ನೊಂದು ಸಿಂಪಲ್ ಲೆಕ್ಕ ಅಂದರೆ ಇದೇ ಥರದ್ದು. 3 ಸ್ಕ್ವೇರ್ ಪ್ಲಸ್ 4 ಮೈನಸ್ 2 ಟೈಮ್ಸ್ ಆಫ್ 3. ಇವಾಗ ಎಷ್ಟಾಯ್ತದೆ ಅಂತ. ಇದು ಅದೇ ಥರ ಪೆಮ್ಡಾಸ್ ರೂಲ್ ಉಪಯೋಗಿಸ್ಬೇಕು. ಪೆಮ್ಡಾಸ್ ರೂಲಲ್ಲಿ ಏನು ಫಸ್ಟು ಪ್ಯಾರಂಥೆಸಿಸ್ಸು, ಬ್ರ್ಯಾಕೆಟ್ ಯಾವುದಾದ್ರೂ ಐತಾ ನೋಡಬೇಕು. ಬ್ರ್ಯಾಕೆಟ್ ಯಾವುದು ಇಲ್ಲ ಅಂದಾಗ ಇದನ್ನು ಮಾಡಬೇಕು. ನೆಕ್ಸ್ಟ್ ಎಕ್ಸ್ಪೊನೆಂಟ್ಗಳು, ಯಾಕೆಂದರೆ ಎಕ್ಸ್ಪೊನೆಂಟು ಎಷ್ಟು ಇಂಪ್ಯಾಕ್ಟ್ ಮಾಡ್ಬೋದು, ಎಷ್ಟು ವ್ಯತ್ಯಾಸ ಮಾಡ್ಬೋದು. ಇಲ್ಲ ಐತೆ 3 ಸ್ಕ್ವೇರ್ ಅಂದರೆ 3ನ 2 ಸತಿ ಗುಣಿಸೋದು. 3 ಟೈಮ್ಸ್ ಆಫ್ 3 9. ಅಲ್ಲಿಗಿದಷ್ಟು ಆಯ್ತದ. 9 ಪ್ಲಸ್ 4 ಮೈನಸ್ 2 ಟೈಮ್ಸ್ ಆಫ್ 3. ಎಕ್ಸ್ಪೊನೆಂಟು ಮುಗೀತು, ಬ್ರ್ಯಾಕೆಟು ಇಲ್ಲ. ಇವಾಗ ಗುಣಿಸೋದು, ಭಾಗ ಮಾಡೋದು ಯಾವುದೈತೆ ನೋಡ್ಬೇಕು. ಇಲ್ಲ ಐತೆ 2 3 6 ಅನ್ನೋದು ಮಾಡಬೇಕು. 9 ಪ್ಲಸ್ 4 ಮೈನಸ್ 6. ಇವಾಗ ಕೂಡೋದು ಕಳಿಯೋದೈತಿ, ಎಡಗಡೆಯಿಂದ ಬಲಗಡೆ ಮಾಡಬೇಕು. 9 ಪ್ಲಸ್ 4 13. 13 ಮೈನಸ್ 6 ಅಂದ್ರೆ 13ರಲ್ಲಿ 6 ಅಂದರೆ 7. ಅಲ್ಲಿಗೆ 7 ಆಗಿರ್ತದೆ. ಇದು ಇದ್ರ ವ್ಯಾಲ್ಯೂ. ಬಾಯ್.